ನೋಡ್ರಿ ನಮ್ಮ ಕಮ್ಯುನಿಟಿ ಹೆಂಗಿದೆ ಅಂತ. ಸೊ ಇದೆಲ್ಲ ಅಪಾರ್ಟ್ಮೆಂಟ್ಸು, ಇನ್ನು ಫುಲ್ ಒಂದು ರೌಂಡ್ ಇದೆ. ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ಹೇಳ್ದಲ್ಲ, ಸ್ವಲ್ಪ ಪ್ರೊಡಕ್ಟಿವ್ ಆಗಿ, ಸ್ವಲ್ಪ ಮೋಟಿವೇಶ್ನಲ್ ಆಗಿ ಏನಾದರೂ ವಿಡಿಯೋ ಮಾಡೋಣ ಅಲಾಂಗ್ ವಿತ್ ದ ಡೈಲಿ ವ್ಲಾಗ್ ಅಂತ. ಸೊ ಅದನ್ನೇ ಥಿಂಕ್ ಮಾಡ್ತಾ ಇದ್ದೀನಿ. ಐ ಶೋ ಯು ಸಮಥಿಂಗ್. ನೋಡೋಣ, ಮೇ ಬಿ ನಿಮ್ಗೆ ವರ್ಕ್ ಆಗುತ್ತಾ ಇಲ್ಲ ಅಂತ ಗೊತ್ತಿಲ್ಲ. ಸೊ ನಾನು ಯಾವ ಥರ ಡೈಲಿ ಪ್ರೊಡಕ್ಟಿವ್ ಆಗಿರ್ತೀನಿ ಅನ್ನೋದು ನಾನು ನಿಮ್ಗೆ ತೋರಿಸಿ, ನಾನು ಯಾವ ಥರ ಲಿಸ್ಟ್ ಮಾಡ್ಕೊಂಡಿರ್ತೀನಿ ಅಂತೆಲ್ಲ. ಈಗ 9 ಗಂಟೆ ಆಗಿದೆ. ಬೆಳಗ್ಗೆ 8:15 ಎದ್ದೆ. ನಾನು 8:15 ಎದ್ಬಿಟ್ಟು ಸ್ನಾನ ಮಾಡ್ಕೊಂಡು ಈಗ ಬಂದಿದ್ದೇನೆ. 9 ಗಂಟೆ, ಈಗ 9:30 ಮೀಟಿಂಗ್ ಇದೆ ನನಗೆ. ಆ ಮೀಟಿಂಗ್ ಮುಗಿಸ್ಕೊಂಡು ನೆನ್ನೆ ಮಾಡಿರೋ ಫ್ರೈಡ್ ರೈಸ್ ಇದೆ, ಅದನ್ನೇ ಸ್ವಲ್ಪ ಬಿಸಿ ಮಾಡಿಕೊಂಡು ತಿಂದು ನೆಕ್ಸ್ಟ್ ವರ್ಕ್ನ ಸ್ಟಾರ್ಟ್ ಮಾಡಬೇಕು. ಅದು ಬಿಟ್ಟರೆ ನೋಡಿರಿ, ಸನ್ಲೈಟ್ ಹೆಂಗೆ ಬರ್ತಿದೆ ನೋಡಿರಿ, ಯಾವ ಥರ ಇದೆ. ಒಂದು ಲೈಟಿಂಗು, ನನಗೆ ಲೈಟ್ಸೇ ಬೇಕಿಲ್ಲ, ಸ್ಪೆಷಲ್ ಎಫೆಕ್ಟ್ಸು. ಇಲ್ಲಿ ಬಂದು ಇಟ್ಕೊಂಡ್ರೆ ಸಾಕು, ಸಕ್ಕತ್ತಾಗಿರುತ್ತೆ. ನೋಡಿರಿ, ಇದು ಬರ್ತಾ ಇರೋದು ಇಲ್ಲಿಂದ, ಫುಲ್ ಬಾಲ್ಕನಿಯಿಂದ ಫುಲ್ ಬೆಳಕು ಬರ್ತಿದೆ ಮನೆ ಒಳಗಡೆ. ಸೊ ಇವತ್ತಿಂದ 30 ಡೇಸ್ ಚಾಲೆಂಜ್ ಅಂತ ತೊಗೊಳ್ತಾ ಇದ್ದೀನಿ. 30 ಡೇಸಲ್ಲಿ ನಾನು ಏನೇನು ಮಾಡಬೇಕು, ಏನೇನು ಚೇಂಜ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಅಂತಂದರೆ, ಬಿಕಾಸ್ ದಿಸ್ ಈಸ್ ಅ ಗೋಲ್ಡನ್ ಟೈಮ್ ಫಾರ್ ಮೀ. ಯಾಕಂದರೆ ನಾನು ಒಬ್ಬನೇ ಇರ್ತೀನಿ, ಫ್ಯಾಮಿಲಿ ಇರಲ್ಲ, ಏನಿರಲ್ಲ. ಆ್ಯಂಡ್ ಮೋರ್ ಎವರ್ ನಾನು ಒಬ್ಬನೇ ಇರೋದ್ರಿಂದ ಸ್ವಲ್ಪ ಲೋನ್ಲಿನೆಸ್ ಫೀಲ್ ಆಗ್ತಿರ್ತೀನಿ, ಮನೆ ಕಡೆ ಎಲ್ಲ ಜ್ಞಾಪಕ ಬರ್ತಾ ಇರುತ್ತೆ. ಸೊ ಹಾಗಾಗಿ ಅಟ್ಲೀಸ್ಟ್ ನಾನು ಒಂದು ಸ್ವಲ್ಪ ಈ ವಿಷಯಗಳಲ್ಲಿ ಬ್ಯುಸಿ ಆಗಿಬಿಟ್ರೆ ನನಗೂ ಎಲ್ಲೋ ಒಂದು ಕಡೆ ಇಂಪ್ರೂವ್ಮೆಂಟ್ ಇರುತ್ತೆ. ಪ್ಲಸ್ ಆ ಕಡೆನೂ ಸ್ವಲ್ಪ ಥಿಂಕ್ ಮಾಡೋದು, ಲೋನ್ಲಿನೆಸ್ ಎಲ್ಲ ನಂದು ಹೋಗುತ್ತೆ ಅಂತ ನಾನು ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಈ 30 ಡೇಸಲ್ಲಿ ನಾನು ಏನು ಮಾಡಬೇಕಂತಂದರೆ, ದೇರ್ ಆರ್ 4 ಥಿಂಗ್ಸ್ ನಾನು ಲಿಸ್ಟಲ್ಲಿ ಹಾಕ್ಕೊಂಡಿರೋದು. ನಂಬರ್ 1, ವರ್ಕೌಟ್. 30 ಡೇಸಲ್ಲಿ ವರ್ಕೌಟ್ನ ಮಾತ್ರ ನಾನು ಸ್ಕಿಪ್ ಮಾಡಬಾರ್ದು ಅಂತ ಡಿಸೈಡ್ ಮಾಡಿಬಿಟ್ಟಿದ್ದೀನಿ. ಅದು ವೀಕ್ಲಿ ಒನ್ಸ್ ರೆಸ್ಟ್ ಡೇ ಅಂತ ಕೊಡ್ತೀನಿ. ಅದು ಬಿಟ್ಟರೆ ವೀಕ್ಲಿ 6 ಡೇಸ್ ಆರ್ ವರ್ಸ್ಟ್ ಕೇಸ್ 5 ಡೇಸ್ ನಾನು ವರ್ಕೌಟ್ ಮಾಡಬೇಕಂತ ಡಿಸೈಡ್ ಆಗಿದ್ದೀನಿ. ದಿಸ್ ಇಸ್ ಫಾರ್ 30 ಡೇಸ್ ಅಗೈನ್. ಆಮೇಲೆ ಅದನ್ನು ಹಂಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ. ಆ್ಯಂಡ್ ಸೆಕೆಂಡ್ ಥಿಂಗ್ ಈಸ್ ಹೆಲ್ತ್ ಚಾಲೆಂಜ್. ಈಗ ರೈಟ್ ನಾವು ಹೆಲ್ತು ಅಷ್ಟೊಂದು ಚೆನ್ನಾಗಿಲ್ಲ, ಬಿಕಾಸ್ ಆಫ್ ಫುಡ್ ಆಗಿರ್ಬೋದು, ಬಿಕಾಸ್ ಆಫ್ ವೆದರ್ ಆಗಿರ್ಬೋದು. ಆ್ಯಂಡ್ ಸ್ಲೀಪ್ ಪ್ಯಾಟ್ರನ್ ಅಂತೂ ನಂದು ಇಲ್ಲವೇ ಇಲ್ಲ. ಈಗ ಎಷ್ಟೊತ್ತು ಮಲಗ್ತೀನಿ, ಎಷ್ಟೊತ್ತಿಗೆ ಎದ್ದೇಳ್ತೀನಿ. ಐ ಮೀನ್ ಹಾರ್ಡ್ಲಿ 5 hours 6 hours ಅಷ್ಟೇ ನಾನು ನಿದ್ದೆ ಮಾಡ್ತೀನಿ. ಸಮ್ಟೈಮ್ಸ್ 4 hours ನಿದ್ದೆ ಮಾಡ್ತಾಯಿದ್ದೀನಿ. ನಿದ್ದೆ ಬರ್ತಿಲ್ಲ ಇಲ್ಲಿ ಸರಿಯಾಗಿ. ಸೊ ಅದನ್ನು ನಾನು ಚೇಂಜ್ ಮಾಡ್ಕೋಬೇಕು. ಡಯಟ್ನ ಚೇಂಜ್ ಮಾಡ್ಕೋಬೇಕು. ಸೊ ಸ್ಲೀಪಿಂಗ್ ಪ್ಯಾಟ್ರನ್ ಆ್ಯಂಡ್ ದ ಡಯಟಲ್ಲಿ ನಾವು ಫುಲ್ ಕಂಪ್ಲೀಟಾಗಿ ಇಂಡಿಯಾದಲ್ಲಿ ಮಾಡ್ದಂಗೆ ಮಾಡೋಕ್ಕಾಗಲ್ಲ ಇನಿಷಿಯಲಿ ನನಗೆ. ಐ ನೋ ದ್ಯಾಟ್ ಇಟ್ ವಿಲ್ ಬಿ ಡಿಫಿಕಲ್ಟ್. ಬಟ್ ಏನು ಸಿಗುತ್ತೋ ಅದರಲ್ಲೇ ನಾನು ಡಯಟ್ ಮಾಡಬೇಕಂತ ಡಿಸೈಡ್ ಆಗಿದ್ದೀನಿ. ಸೊ ಇವೆರಡು ಹೆಲ್ತ್ ಚಾಲೆಂಜ್. ಥರ್ಡ್ ಥಿಂಗ್ ಈಸ್ ಪರ್ಫಾರ್ಮೆನ್ಸ್, ಪ್ರೊಡಕ್ಟಿವಿಟಿ. ಸೊ ಪ್ರೊಡಕ್ಟಿವಿಟಿನ ಇಂಪ್ರೂವ್ ಮಾಡ್ಕೋಬೇಕು. ಮೊದಲು ಏನಂತಂದರೆ, ಒಂದು ಯಾವುದಾದ್ರೂ ಟಾಸ್ಕ್ನ ನಾನು ತೊಗೊಂಡಾಗ ಡೈವರ್ಷನ್ ಆಗ್ತಿದ್ದೆ ನಾನು. ಮೊಬೈಲ್ ನೋಡೋದಾಗಲಿ, ಇಲ್ಲ ಒಂದು ಸಾಂಗ್ ಕೇಳೋದಾಗಲಿ, ಇಲ್ಲ ಸುಮ್ಮನೆ ಟೀ ಕುಡಿಬೇಕಂತ ಹೋಗೋದಾಗಲಿ, ಇಲ್ಲ ಯಾರಾದರೂ ಫೋನ್ ಮಾತಾಡೋದಾಗಲಿ. ಸೊ ಈ ಥರ ತುಂಬ ಡೈವರ್ಷನ್ಸ್ ಆಗ್ತಿತ್ತು. ಯಾವುದಾದ್ರೂ ಒಂದು ಸ್ವಲ್ಪ ಒಂದು 1/2 hour ಕಂಟಿನ್ಯೂಸ್ ವರ್ಕ್ ಇದ್ರೂ ನಾನು ಫುಲ್ ಫ್ಲೆಡ್ಜ್ಡ್ ಆಗಿ 1/2 hour ಕೂತ್ಕೊಂಡು ನಾನು ಮಾಡ್ತಾನೆ ಇರಲಿಲ್ಲ, ಡೈವರ್ಷನ್ ಆಗ್ತಿದೆ. ಬಟ್ ಇವಾಗ ಅದನ್ನು ಕಮ್ಮಿ ಮಾಡಬೇಕು. ಏನಾದರೂ ಒಂದು ವರ್ಕ್ನ ತೊಗೊಂಡ್ರೆ ಅದು ಕಂಪ್ಲೀಟ್ ಆಗೋವರೆಗೂ ಹೋಗಬಾರ್ದು ಅನ್ನೋದು. ಅಟ್ಲೀಸ್ಟ್ ಒಂದು 1/2 hour 1 hour ಟಾಸ್ಕ್ ಇದ್ದರೆ, ಇಫ್ ಇಟ್ ಈಸ್ ಮೋರ್ ದೆನ್ ದಟ್ ವಿ ಕೆನಾಟ್ ಡೂ ಎನಿಥಿಂಗ್. ಯಾಕಂದರೆ ಕಂಟಿನ್ಯೂಸ್ ಆಗಿ ನಾವು 1 hour ಕೂತ್ಕೊಂಡು ನಾವು ಮಾಡೋಕ್ಕಾಗಲ್ಲ ಲ್ಯಾಪ್ಟಾಪ್ ಮುಂದೆ. ಸೊ ಎವ್ರಿ 1 hour 5-10 minutes ಬ್ರೇಕ್ ತೊಗೊಳ್ತಾ ಇರಬೇಕು. ಸೊ ಇದನ್ನು ಇದು ಥರ್ಡ್ ಒಂದು ಪ್ರೊಡಕ್ಟಿವಿಟಿ. ಆ್ಯಂಡ್ ಫೋರ್ತ್ ಒನ್ ಈಸ್ ಸರ್ಟಿಫಿಕೇಷನ್ ಏನಾದರೂ ಮಾಡಬೇಕು ಅಂದ್ಕೊಂಡಿದ್ದೀನಿ. ಬಿಕಾಸ್ ದಿಸ್ ಈಸ್ ಅ ಗೋಲ್ಡನ್ ಟೈಮ್ ಆಸ್ ಅ ಸೈಡ್. ಈ ಟೈಮಲ್ಲಿ ಏನಾದರೂ ಮಾಡೋಂಗಿದ್ರೆ ಮಾಡ್ಬೋದು ನಾನು. ಆಮೇಲೆ ಮಾಮೂಲಿ ಫ್ಯಾಮ್ಲಿ ಅಂತ ಎಲ್ಲ ಹೋದಾಗ ಸೊ ನಾನೇನು ಮಾಡೋಕ್ಕಾಗಲ್ಲ, ನಾನು ಒಬ್ಬನೇ ಇರೋದ್ರಿಂದ ಈ ಒಂದು ಟೈಮ್ನ ನಾನು ಯುಟಿಲೈಸ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ. ಲೆಟ್ಸ್ ಸಿ. ಈ 4 ಚಾಲೆಂಜು: 1 ಫಿಟ್ನೆಸ್ ವರ್ಕೌಟ್, 2ನೇದು ಹೆಲ್ತು, 3ನೇದು ಸರ್ಟಿಫಿಕೇಟ್, ಆ್ಯಂಡ್ 4ನೇದು ಬಂದುಬಿಟ್ಟು ಪ್ರೊಡಕ್ಟಿವಿಟಿ. ಸೊ ಈ 4ನ ಈ ಒಂದು 30 ಡೇಸ್ ಚಾಲೆಂಜಾಗಿ ತೊಗೊಳ್ತೀನಿ. ನೋಡೋಣ 30 ಡೇಸ್ ಆದಮೇಲೆ ಯಾವ ಲೆವೆಲ್ಗೆ ಇಂಪ್ರೂವ್ಮೆಂಟ್ ಇರುತ್ತೆ. ನಾನು ಡೇ ಬೈ ಡೇ ನಿಮ್ಗೆ ಅಪ್ಡೇಟ್ ಕೊಡ್ತಾ ಇರ್ತೀನಿ. ಸೊ ಈಗ ಜಸ್ಟ್ ಬ್ರೇಕ್ಫಾಸ್ಟ್ ಮುಗಿಸಿದೆ. ಈಗ ಸಮಯ ಬಂದ್ಬಿಟ್ಟು 10:15 ಆಗಿದೆ. ಇನ್ನು ಕೂತ್ಕೊಂಡು ಕ್ಲೀನಾಗಿ 1 by 1 ಟಾಸ್ಕ್ನ ಕಂಪ್ಲೀಟ್ ಮಾಡ್ಕೊಂಡು ಹೋಗ್ತಾ ಇರಬೇಕು. ನಾನು ನಿಮ್ಗೆ ಹೇಳ್ದಲ್ಲ, ಇಲ್ಲಿ ಶೋ ಯು ಸಮಥಿಂಗ್ ಅಂತ. ಬನ್ನಿ ತೋರಿಸ್ತೀನಿ ನಾನು ವರ್ಕ್ನ ಯಾವ ಥರ ಸೆಗ್ರಿಗೇಟ್ ಮಾಡ್ಕೊಳ್ತೀನಿ ಅನ್ನೋದು ನಿಮ್ಗೆ ತೋರಿಸ್ತೀನಿ ಬನ್ನಿ ಇವತ್ತು. ಸೊ ಇಲ್ಲಿ ನೋಡ್ಬೋದು, ಈ ಥರ ಒಂದು ಎಕ್ಸೆಲ್ ಶೀಟ್ ಮೇಂಟೈನ್ ಮಾಡ್ತೀನಿ ನಾನು. ಇಲ್ಲಿ ಲಾಗಿನ್ ಆ್ಯಂಡ್ ಲಾಗೌಟ್. ಲಾಗಿನ್ ಟೈಮಿಂಗ್ 9:30, ಲಾಗೌಟ್ ಟೈಮಿಂಗ್ 7:30. ಸೊ 10 hours ವರ್ಕ್ ಅಂತ ನಾನು ಹಾಕ್ಕೊಂಡಿರ್ತೀನಿ. ಸೊ ಈಗ 9:30ಇಂದ ಈಗ ನಾನು ಹೇಳ್ದಲ್ಲ 10 o'clock ಆಗಿದೆ ಅಂತ. ಸೊ 37 minutes ಆಗಿದೆ. ಸೊ 37 minutesಲ್ಲಿ ನಾನು ಏನೇನು ಟಾಸ್ಕ್ನ ಕಂಪ್ಲೀಟ್ ಮಾಡಿದ್ದೀನಿ ಇಲ್ಲೆಲ್ಲ ನೋಡ್ಬೋದು. ಇದೆಲ್ಲ ಇವತ್ತಿನ ಟಾಸ್ಕು, ಆಲ್ಮೋಸ್ಟ್ 15 ಟಾಸ್ಕ್ ಇದೆ. ಸೊ ಅದಕ್ಕೆ ಎಸ್ಟಿಮೇಟೆಡ್ ಟೈಮ್ ಹಾಕ್ಬಿಟ್ಟಿದ್ದೀನಿ, ಇಷ್ಟು ಟೈಮಲ್ಲಿ ನಾನು ಫಿನಿಷ್ ಮಾಡಬೇಕಂತ. ಸೊ ಈಗ ಕಂಪ್ಲೀಟ್ ಆಗಿರೋ ಟಾಸ್ಕ್ಗೆ ನಾನು ಗ್ರೀನ್ ಕಲರ್ ಕೊಡ್ತೀನಿ, ಮಾಡ್ತಾ ಇರೋ ಟಾಸ್ಕ್ಗೆ ಯೆಲ್ಲೋ ಕಲರ್ ಕೊಡ್ತೀನಿ. ಇವಾಗ ಇನ್ನೂ ಯಾವುದು ಸ್ಟಾರ್ಟ್ ಮಾಡಿಲ್ಲ ನಾನು. ಇವಾಗ ಸ್ಟಾರ್ಟ್ ಮಾಡಿದಾಗ ನಾನು ಏನು ಮಾಡ್ತೀನಿ ಅಂದರೆ ಯೆಲ್ಲೋ ಕಲರ್ ಕೊಡ್ತೀನಿ, ಸೊ ದಟ್ ಅದು ಸ್ಟಾರ್ಟ್ ಆಗಿದೆ ಅಂತ. ಇನ್ನು ವೈಟ್ ಕಲರ್ ಇರೋದೆಲ್ಲ ಇನ್ನೂ ಸ್ಟಾರ್ಟ್ ಆಗಿಲ್ಲ ಅಂತ. ಸೊ ಈ ಥರ
ಪ್ರಿಯಾರಿಟಿ ನಾನು ಏನು ಕೊಡೋಕೆ ಹೋಗಲ್ಲ, ಬಿಕಾಸ್ ಐ ನೋ ದ ಪ್ರಿಯಾರಿಟಿ. ಅಕಾರ್ಡಿಂಗ್ ಟು ದ ಪ್ರಿಯಾರಿಟಿನೇ ನಾನು ಇಲ್ಲಿ ಹಾಕೋಬಿಟ್ಟಿರ್ತೀನಿ ಟಾಸ್ಕು. ಇದು ಏನಾಗುತ್ತೆ ಅಂತಂದರೆ ನೀವು ನೋಡ್ಬೋದು, ಅದಕ್ಕಂತಲೇ ನಾನು ಕಾಲು ಗಂಟೆನ ಏನೋ ಟೈಮ್ನ ಅಲಾಕೇಟ್ ಮಾಡಿಬಿಟ್ಟಿರ್ತೀನಿ. ಇದು ಈಸಿ ಆಗುತ್ತೆ ನನಗೆ. ಅರ್ಲಿ ಮಾರ್ನಿಂಗ್ ನಾನು ಫಸ್ಟ್ ಮಾಡೋದೇ ನನಗೆ ಐ ಹ್ಯಾವ್ ಟು ಲಿಸ್ಟ್ ಔಟ್ ದ ಟಾಸ್ಕ್. ಎಲ್ಲ ಟಾಸ್ಕ್ನು ಲಿಸ್ಟ್ ಔಟ್ ಮಾಡಿಬಿಟ್ಟು ಒನ್ ಬೈ ಒನ್ ಹೋಗ್ತಾ ಇರ್ತೀನಿ. ಸೊ ದಟ್ ನನಗೆ ಇದು ಪ್ರೊಡಕ್ಟಿವಿಟಿನ ಇಂಪ್ರೂವ್ ಮಾಡುತ್ತೆ. ಯಾಕಂತಂದರೆ ಇಲ್ಲದೇ ಇದ್ರೆ ನಾನು ಈ ಥರ ಟಾಸ್ಕ್ ಹಾಕ್ಕೊಳ್ಳಿಲ್ಲ ಅಂತಂದರೆ ನನಗೂ ಕೆಲವೊಂದು ಸರಿ ಮರ್ತೋಗ್ತೀನಿ ಏನೇನು ಮಾಡ್ಬೇಕು ಅನ್ನೋದು. ಅದೆಲ್ಲ ಆಮೇಲೆ ಪರ್ಫಾರ್ಮೆನ್ಸ್ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ. ಆ ಥರ ನಾನು ಮಾಡ್ತಾಯಿದ್ದೀನಿ. ಸಿನ್ಸ್ ಒಂದು 7 years 8 yearsಯಿಂದ ನಾನು ಅದೇ ಥರ ಫಾಲೋ ಮಾಡ್ತಾಯಿದ್ದೀನಿ. ನಿಮ್ಮ ಹತ್ರ ಯಾರ ಹತ್ರ ಆದರೂ ಬೆಟರ್ ಅಪ್ರೋಚ್ ಇದ್ದರೆ ದಯವಿಟ್ಟು ಹೇಳಿ, ವಿಲ್ ಇಂಪ್ಲಿಮೆಂಟ್ ದಟ್. ಸೊ ಇಟ್ಸ್ ಬೇಸಿಕಲಿ ಟೀ ಟೈಮ್. ಸೊ ಟೀ ಮಾಡ್ಕೊಂಬಂದೆ, ಒಂಚೂರು ಮೇಲೆ ಹಾಕೋಣ. ಸೊ ಇಷ್ಟೊತ್ತು ಕೂತ್ಕೊಂಡು ಕೆಲಸ ಮಾಡಿ ಸಾಕಾಗಿದೆ, ಇವಾಗ ನಿಲ್ತ್ಕೊಂಡು ಕೆಲಸ ಮಾಡೋಣ ಅಂತ ಟೀ ಬೇರೆ ಕುಡಿತಾ ಇದ್ದೀನಿ. ಸೊ ಆ್ಯಕ್ಚುಲಿ ನೆನ್ನೆಗಿಂತ ಟೀ ಸಖತ್ತಾಗಿದೆ ಇವತ್ತು. ನೆನ್ನೆ ಒಂಚೂರು ಟೀ ಪುಡಿ ಜಾಸ್ತಿ ಆಗಿಬಿಟ್ಟಿದೆ, ಸೊ ಹಾಗಾಗಿ ಫುಲ್ ಕಹಿ ಇತ್ತು. ಇವತ್ತು ಕರೆಕ್ಟಾಗಿದೆ. ಸೊ ಇದು ನನ್ನ ವರ್ಕು, ಲೈಕ್ ಏನೋ 1 hour ಕೂತ್ಕೊಂಡು ಮಾಡೋದು, 1 hour ನಿಲ್ತ್ಕೊಂಡು ಮಾಡೋದು. ಸೊ ಫೈನಲಿ ಮೋಸ್ಟ್ ಆಫ್ ದ ಟಾಸ್ಕ್ ಕಂಪ್ಲೀಟ್ ಆಯಿತು. ಇನ್ನೂ ಕೆಲವೊಂದು ಟಾಸ್ಕ್ ಇದ್ದಾವೆ. ಈಗ 5:15. ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ, ಇಲ್ಲ ಒಂದು ಸ್ವಲ್ಪ ಟೀ ಕುಡಿಯೋಣ ಅಂದ್ಕೊಂಡೆ. ಬಟ್ ಈ ಗ್ಯಾಪಲ್ಲಿ ಹೋಗ್ಬಿಟ್ಟು ಹೆಂಗೋ ವಾಕಬಲ್ ಡಿಸ್ಟೆನ್ಸು 0.3 miles ಅಂದರೆ ಒಂದು ಅರ್ಧ ಕಿಲೋಮೀಟ್ರ್. ಗ್ರಾಸರಿ ಶಾಪ್ಗೆ ಹೋಗ್ಬಿಟ್ಟು ಕೆಲವೊಂದೆಲ್ಲ ಬೇಕಿದೆ, ವೆಜ್ಜಸ್ ಬೇಕು, ಫ್ರೂಟ್ಸ್ ಬೇಕು, ಓಟ್ಸ್ ಅಂತೆ, ಬ್ರೌನ್ ಬ್ರೆಡ್ ಅಂತೆ. ಸೊ ಇದೆಲ್ಲ ಬೇಕಿದೆ ನನಗೆ. ಸೊ ಅದನ್ನೆಲ್ಲ ಹೋಗಿ ತೊಗೊಂಬಂದ್ಬಿಡೋಣ ಅಂತ. ಇನ್ನು ಸಾಯಂಕಾಲ ಹೋಗೋಣ ಅಂದ್ಕೊಂಡ್ರೆ ತುಂಬ ಕೋಲ್ಡ್ ಇದೆ ಇಲ್ಲಿ. ಈಗೆಲ್ಲ ಸ್ಟಾರ್ಟ್ ಆಗಿದೆ ವಿಂಟರ್ ಸೀಸನು. ಇನ್ನು ಜಾನ್ವರಿ, ಫೆಬ್ರವರಿ, ಇನ್ನು ಡಿಸೆಂಬರಲ್ಲಂತೂ ಪೀಕ್ಸಲ್ಲಿರುತ್ತೆ ಇಲ್ಲಿ. ಸೊ ಹಾಗಾಗಿ ನೈಟ್ ಬೇಡ, ಇವಾಗೆ ಹೋಗಿ ತೊಗೊಂಬಂದ್ಬಿಡೋಣ. ನೈಟ್ ಕೂತ್ಕೊಂಡು ರಿಮೈನಿಂಗ್ ಟಾಸ್ಕ್ ಕಂಪ್ಲೀಟ್ ಮಾಡೋಣ ಅಂದ್ಕೊಳ್ತಾ ಇದ್ದೀನಿ. ಸೊ ವಿಲ್ ಗೋ. ನೋಡಿರಿ, ಆಲ್ಮೋಸ್ಟ್ ಅಲ್ಲೆಲ್ಲ ಗ್ರೀನಿಗೆ ಬಂದ್ಬಿಟ್ಟಿದೆ. ಸೊ ಇವೆಲ್ಲೋ ಇರೋದು ಆಲ್ರೆಡಿ ಇನ್ನು ಡಿಪ್ಲಾಯ್ಮೆಂಟ್ ಪೆಂಡಿಂಗ್ ಐತೆ, ಸ್ಟೇಜ್ ಸೆಟ್ ಎಲ್ಲ ಕ್ರಿಯೇಟ್ ಮಾಡಿಬಿಟ್ಟಿದ್ದೀನಿ. ಸೊ ಇನ್ನೊಂದು 3 ಟಾಸ್ಕ್ ಇದೆ, ಅದು ಬಂದುಬಿಟ್ಟು ಆರಾಮಾಗಿ ಮಾಡ್ಕೋಬೋದು. ಸೊ ಇವಾಗ ಒಂದು ಶಾಕಿಂಗ್ ನ್ಯೂಸ್ ತೋರಿಸ್ತೀನಿ ನೋಡಿ. 70 man! Oh my God! ನೋಡ್ರಿ ನಮ್ಮ ಕಮ್ಯುನಿಟಿ ಹೆಂಗಿದೆ ಅಂತ. ಸೊ ಇದೆಲ್ಲ ಅಪಾರ್ಟ್ಮೆಂಟ್ಸು, ಇನ್ನು ಫುಲ್ ಒಂದು ರೌಂಡ್ ಇದೆ. ಸೊ ಹಿಂಗೆಲ್ಲ ಕಾರ್ ನಿಲ್ಸ್ಕೊಂಡಿದ್ದಾರೆ. ಇದು ಬಂದ್ಬಿಟ್ಟು ಸ್ವಿಮ್ಮಿಂಗ್ ಪೂಲ್. ಇಲ್ಲಿ ಆ ಸ್ವಿಮ್ಮಿಂಗ್ ಪೂಲ್ ಪಕ್ಕದಲ್ಲೇ ಜಿಮ್ ಇದೆ. ನೋಡಿರಿ, ಅಮೇರಿಕಾದಲ್ಲಿ ಇಲ್ಲಿ ರೋಡ್ ಕ್ರಾಸ್ ಮಾಡಬೇಕಾದ್ರೆ ಈ ಒಂದು ಬಟನ್ ಪ್ರೆಸ್ ಮಾಡಬೇಕು. ಪ್ರೆಸ್ ಆಯಿತು. ನೆಕ್ಸ್ಟ್ ಅಲ್ಲಿ ಸಿಗ್ನಲ್ಸ್ ತೋರಿಸುತ್ತೆ, ಅಲ್ಲಿ ಲ್ಯಾಂಡ್ ಇದೆಯಲ್ಲ, ಸಿಗ್ನಲ್ ಸ್ವಲ್ಪ ತಾಡ್ತಾರೆ ನೋಡಿರಿ. ಇದೇ ಗ್ರಾಸರಿ ಮಾರ್ಟು, ಕ್ರೋಗರ್ ಅಂತ. ಸೊ ಇಲ್ಲೆಲ್ಲನೂ ಸಿಗತ್ತೆ, ಬಟ್ ಕೆಲವೊಂದು ಐಟಮ್ಸ್ ಸಿಗಲ್ಲ. ಅದು ಇಂಡಿಯನ್ ಐಟಮ್ಸ್ ಕೆಲವು ಸಿಗಲ್ಲ ಅಷ್ಟೇ, ಇನ್ನೆಲ್ಲನೂ ಸಿಗುತ್ತೆ.
$20 ಆಗಿದೆ ಟೋಟಲ್ ಇಷ್ಟೊಂದು ಐಟಮ್ಸ್ಗೆ. ನಾನೆಲ್ಲ ಒಂದು ಸ್ವಲ್ಪ ಕಡಿಮೆ ತೊಗೊಂಬರೋಣ ಅಂತ ಹೋದೆ, ನೋಡಿದ್ದೆಲ್ಲ ಎತ್ತೆ ತಗೊಂಡ್ಬಿಟ್ಟೆ. ನೆಕ್ಸ್ಟು ಮತ್ತೆ ಬರೋದು ಬೇಡ ಅಂತ ಹೇಳ್ಬಿಟ್ಟು ತೊಗೊಂಬರ್ಬೇಕಾದ್ರೆ ಅಂತೂ ಸಾಕಾಗೋಯ್ತು. ಒಂದು ಏನಿಲ್ಲ ಅಂದ್ರೂ ಒಂದು 20 kg ಮೇಲೇ ಇದೆ, 20 kg ಕೆಳಗಡೆ ಅಂತೂ ಇಲ್ಲ. ಅರ್ಧ ಕಿಲೋಮೀಟ್ರನ್ನ ಇದನ್ನು ಎತ್ಕೊಂಡು 20 kg ಮೇಲೆ ಇರೋದನ್ನ ನಡ್ಕೊಂಬಂದಿದ್ದೀನಿ. ಇಲ್ಲಿ ಬರೋಷ್ಟು ಸುಸ್ತಾಗೋಗಿತ್ತು. ಸೊ ಏನೇನು ತಂದಿದ್ದೀನಿ ಅಂತಂದರೆ, ಫಸ್ಟ್ ಬ್ರೋಕ್ಲಿ, ಇದೆಲ್ಲ ಈಗ ಎತ್ತಿಡ್ಬೇಕು ಹೆಂಗೋ. ಇದು ನಮ್ಮ ಕೊತ್ತಂಬರಿ ಸೊಪ್ಪು. ಎಷ್ಟಿದೆ ಇದು? ನಮ್ಮ ಇಂಡಿಯಾದಲ್ಲಿ $5 ಕೊಡ್ತಾಯಿದ್ರು ಇಷ್ಟು, ಇಲ್ಲೇನಿಲ್ಲ, $90 ಅಷ್ಟು. ಸೊ ಇದು ಬಂದುಬಿಟ್ಟು $3.25, ಅಂದರೆ ಹೆಚ್ಚು ಕಮ್ಮಿ $300 ಹಾಕಿದ್ದಾನೆ ಈ ಶುಂಠಿ ಬಂದುಬಿಟ್ಟು. ಆ್ಯಕ್ಚುಲಿ ನನಗೆ ಎಲ್ಲಿ ಸಿಗ್ತಾ ಇರಲಿಲ್ಲ, ಸೊ ಹೆಂಗೋ ಇವತ್ತು ಸಿಕ್ತು ಅಂತ ಹೇಳ್ಬಿಟ್ಟು ಸ್ವಲ್ಪ ಜಾಸ್ತಿನೇ ತೊಗೊಂಡ್ಬಿಟ್ಟೆ. ಸೊ ಇದು ಕುಕುಂಬರ್, ಇದು ಟೊಮೆಟೊ ತೊಗೊಂಬಂದೆ. ಮನೇಲಿ ಒಂದೆರಡು ಇದ್ದಾವೆ, ಸೊ ಸದ್ಯಕ್ಕಿರಲಿ ಅಂತ ತೊಗೊಂಬಂದೆ. ಸೊ ಇಷ್ಟು. ಆ್ಯಪಲ್ 3 ತೊಗೊಂಬಂದೆ. ಎಸ್, 3 ಇಲ್ಲೇ ಇದೆ ನೋಡಿ. ಸೊ ಫ್ರೂಟ್ಸಲ್ಲಿ ನನಗೆ ಆ್ಯಪಲ್ಲು ಬನಾನೆ ಸಿಕ್ಕಿದ್ದು, ಬೇರೆ ಎಲ್ಲ ನಮ್ಮ ಥರ ಇರಲಿಲ್ಲ ಫ್ರೂಟ್ಸು. ಇದು ಎಷ್ಟಿದ್ದಾವೆ? 3, 6, 7 ಹಣ್ಣಿದೆ. ಅರೌಂಡ್ $2.5. ಆಮೇಲೆ ಇದು ಬಂದುಬಿಟ್ಟು ಗೆಣಸು, ಇದು ಒಂದು ನಿಂಬೆಹಣ್ಣು ಇರಲಿ ಅಂತ ತೊಗೊಂಬಂದಿದ್ದೀನಿ. ಆ್ಯಂಡ್ ದೆನ್ ಇಲ್ಲಿ ಈರುಳ್ಳಿ, ಆಲೂಗಡ್ಡೆ, ಆ್ಯಂಡ್ ಇದು ಬೀನ್ಸು. ಅದು ಯಾವಾಗ ಮಾಡ್ತೀನೋ ಗೊತ್ತಿಲ್ಲ, ಬಟ್ ಎಲ್ಲ ತಂದು ಇಟ್ಕೊಂಡಿದ್ದೀನಿ. ಯಾಕಂತಂದರೆ ಮನೇಲಿ ಇರ್ಬೇಕು ನನಗೆ ಅಷ್ಟೇ, ಮತ್ತೆ ಹೋಗೋಕ್ಕಾಗಲ್ಲ. ಇದು ಬಂದುಬಿಟ್ಟು ಓಟ್ಸ್. ಇದು ಸ್ವಲ್ಪ ಓಟ್ಸ್ ಕಾಸ್ಟ್ಲಿನೇ ಇದೆ, ಬಟ್ ಏನಂತಂದರೆ ಫ್ಲೇವರ್ಡ್ ಓಟ್ಸ್ ಎಲ್ಲ ಸಿಗುತ್ತೆ ಇದರಲ್ಲಿ, ಇಲ್ಲಿ US ಅಲ್ಲಿ. ಬಟ್ ಇಂಡಿಯಾದಲ್ಲಿ ನಾನು ಅಷ್ಟೊಂದು ನೋಡಿಲ್ಲ ಫ್ಲೇವರ್ಸು. ಇದು ಡೈರಿ, ಒಂದು ಬುಕ್ಕು ಇಲ್ಲ ನನ್ನ ಹತ್ರ. ಅಟ್ಲೀಸ್ಟ್ ಒಂದು ಡೈರಿ, ಏನಾದರೂ ಇಂಪಾರ್ಟೆಂಟ್ ವಿಷಯಗಳನ್ನ ಬರ್ಕೊಳ್ಳೋಣ, ನನ್ನ ಲೈಫಲ್ಲಿ ಆಗೋ ಒಂದು ಇಂಪಾರ್ಟೆಂಟ್ ಡೇಸ್ದು ಒಂದು ನೋಟ್ ಬರ್ಕೊಳ್ಳೋಣ ಅಂತ ಒಂದು ತೊಗೊಂಬಂದೆ. ಮನೆಯಲ್ಲಿ 4-5 ಇದ್ದು, ನಾನು ಒಂದು ಎತ್ತಾಕೊಳ್ತಾಯಿದ್ರೆ ನಮ್ಮ ಮೇಡಮ್ನವರು, ಇಲ್ಲಿಂದ ಏನಕ್ಕೆ ಎತ್ಕೊಂಡು ಹೋಗ್ತೀವಿ, ಹೋಗಿ ಅಲ್ಲಿ ಸಿಗತ್ತೆ ಅಂತಂದರು. $12, $1000 ಇದು. ಇವತ್ತು ಅಲ್ಲಿಂದ ಮನೆಯಿಂದ ತೊಗೊಂಬಂದಿದ್ರೆ $1000 ಉಳಿತಾಯಿತ್ತು. ಇದು ಚಿಯಾ ಸೀಡ್ಸ್. ಆಮೇಲೆ ಇದು ಸ್ವಲ್ಪ ಸೋಯಾಬೀನ್ಸ್, ಆಮೇಲೆ ಇದೇನಿದು ರೆಡ್ ಬೀನ್ಸ್, ಇವೆರಡು. ಇದು ಗೋಧಿ ಹಿಟ್ಟು. ಹುಡುಕಿ ಸಾಕೋಗೋಯ್ತು. ಫೈನಲಿ ಒಂದು ಕಡೆ ಸಿಕ್ತು. ಎಷ್ಟಿದೆ ಇದು? 2.5 kg ಇದೆ, 2.25 kg ಇದೆ. ಸೊ ನೆಕ್ಸ್ಟು ಎಗ್ಸು, 18 eggs ತೊಗೊಂಬಂದೆ. ಆ್ಯಂಡ್ ಬ್ರೌನ್ ಬ್ರೆಡ್, ಯೋಗಾಟ್. ಇದು ತುಂಬ ಕಾಸ್ಟ್ಲಿ ಇದೆ. ಆ್ಯಕ್ಚುಲಿ ಯೋಗಾಟ್ ಜಾಸ್ತಿ ಹಾಕಿದ್ರು, ಇದು ಕಡಿಮೆ ಇತ್ತು, ಬಟ್ ಯಾಕೋ ಗೊತ್ತಿಲ್ಲ ಜಾಸ್ತಿ ಹಾಕಿದ್ದಾರೆ ಬಿಲ್ಲಲ್ಲಿ, ನಾನು ನೋಡ್ಕೊಂಡಿಲ್ಲ. ಆ್ಯಂಡ್ ಪೀನಟ್ ಬಟರ್. ಸೊ ಟೋಟಲ್ ಇಷ್ಟು ಐಟಮ್ಗೆ $70, ವಿಚ್ ಈಸ್ ಆಲ್ಮೋಸ್ಟ್ ಆಯಿತು ಒಂದು $6,000, 6,000 ಚೇಂಜ್. ಇಷ್ಟೊಂದಾಗಿದೆ. ಈಗ ಇಮಿಡಿಯೇಟಾಗಿ ಇವೆಲ್ಲ ಎತ್ತಿಟ್ಬಿಟ್ಟು ಫಸ್ಟ್ ಜಿಮ್ಗೆ ಹೋಗಬೇಕು, ಆಮೇಲೆ ಬಂದು ಅಡುಗೆ ಮಾಡ್ಕೋಬೇಕು. ಸ್ವಲ್ಪ ಕೆಲಸ ಇದೆ, ವಿಡಿಯೋ ಎಡಿಟ್ ಬೇರೆ ಮಾಡಬೇಕು ಇವತ್ತು. ಟೈಮ್ ನೋಡಿ 12:30 ಮಧ್ಯರಾತ್ರಿ. ಇಷ್ಟೊತ್ತವರೆಗೂ ವಿಡಿಯೋ ಎಡಿಟ್ ಮಾಡ್ಕೊಂಡಿದ್ದೆ. ಈಗ ಬಂದು ಸ್ವಲ್ಪ ಬ್ರೆಡ್ ಮಾಡೋಣ ಅಂತ ಬಂದೆ. ಇದನ್ನು ಟೋಸ್ಟ್ ಮಾಡೋಣ ಅಂತ ಬಂದರೆ ಇಲ್ಲಿ ನೋಡ್ರಿ ಯಾವ ಲೆವೆಲ್ಗೆ ಆಗಿದೆ. ಫಸ್ಟ್ ಇದರಲ್ಲಿ ಹಾಕ್ದೆ. ಯೂಶ್ವಲಿ ಏನಾಗುತ್ತೆ ಅಂತಂದರೆ ಇದು ಆಟೋಮೆಟಿಕ್ಕಾಗಿ ಮೇಲೆ ಬರುತ್ತೆ ಸ್ವಲ್ಪ ಬೆಂದ ಮೇಲೆ. ಬಟ್ ನಾನು ಹಂಗೆ ಅಂದ್ಕೊಂಡಿದ್ದೆ, ಇದು ನೋಡಿದ್ರೆ ಆಟೋಮೆಟಿಕ್ಕಾಗಿ ಬರೋಲ್ಲ, ನಾವೇ ಮ್ಯಾನ್ಯಲಾಗಿ ತೆಗಿಬೇಕು, ಸ್ವಲ್ಪ ಟೈಮ್ ಬಿಟ್ಬಿಟ್ಟು. ಸೊ ಹಾಗಾಗಿ ಹೋಯ್ತಿದ್ದು. ಸೊ ಇದು ಇವತ್ತಿನ ಡಿನ್ನರು. 2 ಬ್ರೆಡ್ ಟೋಸ್ಟ್ ಹಾಕ್ಕೊಂಡಿದ್ದೀನಿ, ಅದ್ರ ಒಳಗಡೆ ಪೀನಟ್ ಬಟ್ರು. ಆಮೇಲೆ ಇದು ಬಂದುಬಿಟ್ಟು ಕೊಕೊನಟ್ ಯೋಗಾಟ್. ಇದು ಫಸ್ಟ್ ಟೈಮ್ ಟ್ರೈ ಮಾಡ್ತಾಯಿದ್ದೀನಿ.
ಸೊ ಇಷ್ಟು ತಿಂದು ಬಳ್ಕೊಂಡ್ರೆ ಸಾಕು, ಬಿಕಾಸ್ ಆಲ್ರೆಡಿ ಲೇಟ್ ಆಗಿದೆ, 12 ಗಂಟೆ ಮೇಲೆ ಆಗಿದೆ. ಸೊ ಇಷ್ಟೇ ಸಾಕು. ಓವರ್ ಆಲ್ ಡೇ ಅಂತ ನೋಡಿಕೊಂಡಾಗ ತುಂಬ ಪ್ರೊಡಕ್ಟಿವ್ ಆಗಿತ್ತು. ಯಾಕಂತಂದರೆ ಗ್ರಾಸರಿ ಶಾಪ್ ಅನ್ನೋದು ನನ್ನ ಲಿಸ್ಟಲ್ಲಿ ಇರಲಿಲ್ಲ. ಗ್ರಾಸರಿ ಶಾಪ್ಗೆ ಹೋಗಿ ಬಂದೆ, ಆಮೇಲೆ ವರ್ಕೌಟು ಮಾಡ್ಕೊಂಬಂದೆ, ಆಮೇಲೆ ಇದು ವಿಡಿಯೋ ಎಡಿಟಿಂಗು ನನ್ನ ಲಿಸ್ಟಲ್ಲಿ ಹಾಕ್ಕೊಂಡಿರಲಿಲ್ಲ. ನಾಳೆ ಮಾಡೋಣ ಬಿಡು ಅಂದ್ಕೊಂಡಿದ್ದೆ, ಬಟ್ ಅದನ್ನು ಮಾಡಿದೆ. ಬಟ್ ಆಫೀಸ್ ವರ್ಕು ಒಂದೆರಡು ಟಾಸ್ಕ್ ಉಳಿದೋಯ್ತು, ಬಟ್ ನಾಳೆ ಮಾಡ್ಬೋದು, ಇಟ್ಸ್ ನಾಟ್ ಎನ್ ಎಮರ್ಜೆನ್ಸಿ. ಸೊ ಅದು ನೋಡಿದ್ರೆ ಓವರ್ ಆಲ್ ಆಗಿ ಇವತ್ತು ಪ್ರೊಡಕ್ಟಿವ್ ಆಗಿತ್ತು. ಇನ್ನು ತಿಂದು ಮಲಗೋಷ್ಟೊಳಗಡೆ 1 ಗಂಟೆ ಆಗುತ್ತೆ. ಸೊ ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ. ಸೊ ನಾಳೆ ವಿಡಿಯೋದಲ್ಲಿ ಇನ್ನೂ ಪ್ರೊಡಕ್ಟಿವ್ ಜಾಸ್ತಿ ಮಾಡೋಣ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್, ಫಾಲೋ ಮಾಡಿರಿ, ಲೈಕ್ ಮಾಡಿರಿ, ಇದೇ ಥರ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು ಸೊ ಮಚ್.